ಥರ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಇದಿಷ್ಟು ಕುರ್ತಗಳು ಹನುಮಾನ್ ಚಾಲೀಸ್ ಎಲ್ಲ ಬರೆದಿಟ್ಕೊಂಡಿರ್ತೀನಿ ಈ ಬುಕ್ಕಲ್ಲಿ. ಸೊ ಇವಾಗ ಸದ್ಯಕ್ಕೆ ರೋಲರೇ ಇರೋದು, ರೋಲರ್ ಹಾಕ್ತೀವಿ. ನಮ್ಗೆ ಏನು ಬೇಕಾದ್ರೆ ನಾವೇ ಖುಷಿಯಿಂದ ಮಾಡ್ಕೊಂಡು ತಿಂತೀವಲ್ಲ, ಆ ಖುಷಿ ಎಲ್ಲೂ ಸಿಗೋಕ್ಕಾಗಲ್ಲ. ಸ್ವರ್ಗ ಎಲ್ಲೂ ಇಲ್ಲ ಗೈಸ್, ನಮ್ಮ ಹತ್ರನೇ ಇದೆ. ಯಾವ ರೀತಿ ಬದುಕಬೇಕು ಅನ್ನೋದು ನಮಗೆ ಜ್ಞಾನ ಇದ್ದು ನಾವು ಇರಬೇಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹಬ್ಬ ಆಗಿ 2 days ಆದಮೇಲೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಹಬ್ಬ ಆದ್ರೂ ಕೂಡ ಅಲ್ಲೆಲ್ಲ ತೆಗ್ದಿಲ್ಲ, ಕ್ಲೀನ್ ಮಾಡಬೇಕು. ಅದಿನ್ನು ಏನು ಕ್ಲೀನ್ ಮಾಡೇ ಇಲ್ಲ. ಸೊ ಇವತ್ತು ಏನು ವ್ಲಾಗ್ ಅಂತ ಹೇಳಿದ್ರೆ, ಇವತ್ತು ಟಿಫನ್ ಬಂದ್ಬಿಟ್ಟು ಇಡ್ಲಿ ಮಾಡಿದರು. ಸೊ ಇಡ್ಲಿ ನನಗೊಂದು 2 ತಿಂದೆ ಅಷ್ಟೇ, ನನಗೆ ಜಾಸ್ತಿ ತಿನ್ಬೇಕು ಅನ್ಸಿಲ್ಲ. ಸೊ 2 ಅಷ್ಟೇ ತಿಂದೆ. ಸೊ ಇವಾಗ ಶೂ ಆಗ್ತಾಯಿದೆ. ಇವಾಗ ಟೈಮ್ ಬಂದುಬಿಟ್ಟು 11:30, ಸ್ವಲ್ಪ ಲೈಟಾಗಿ ಹಶು ಆಗ್ತಾಯಿದೆ. ಸೊ ಹಾಗಾಗಿ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಹಾಗಾಗಿ ಸಿಂಪಲಾಗಿ ನಾನು ಒಬ್ಳಿಗೋಸ್ಕರನೇ ಸ್ವಲ್ಪ ಒಂದು 10 ಒಳಗಡೆನೆ ಪಕೋಡ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಪಕೋಡ ಮಾಡಿಕೊಂಡು ತಿನ್ನೋಣ. ಹಶುವಾಗ್ತಾ ಇದ್ದರೆ ಒಬ್ರ ಮೇಲೆ ಡಿಪೆಂಡ್ ಆಗಬಾರ್ದು ಗೈಸ್, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕೇನಂತೀರ. ಸೊ ಹಾಗಾಗಿ ನಾನು ಒಬ್ಳಿಗೋಸ್ಕರನ. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಎಣ್ಣೆ ಕರ್ದಿದ್ದ ಪದಾರ್ಥ ಇತ್ತೀಚೆಗೆ ತಿಂತಾನೇ ಇಲ್ಲ. ಸೊ ಹಾಗಾಗಿ ನಾನು ಒಬ್ಳಿಗೋಸ್ಕರನೇ ಮಾಡ್ಕೊಳ್ಳೋಣ. ಜಾಸ್ತಿ ತಿನ್ನಲ್ಲ, ಒಂದು 10 ಒಳಗಡೆ, 10 ಕೂಡ ಜಾಸ್ತಿ ಆಯಿತು. ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ಕೊಬೇಕಪ್ಪ. ಸೊ ಹಾಗಾಗಿ ಮಾಡ್ಕೊತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲು ಇದೆಲ್ಲ ಕ್ಲೀನ್ ಮಾಡಬೇಕು ಅದನ್ನು. ಓಕೆ ಬನ್ನಿ. ನನಗೆ ಜಸ್ಟ್ 1-2 ತಿನ್ಬೇಕಂತ ಅನಿಸ್ತಾ ಇದೆ. ಆದರೆ ಇವಾಗ 1-2 ತಿನ್ನೋದಕ್ಕೂ ಅಷ್ಟೊಂದು ಪ್ರೊಸೀಜರ್ ಮಾಡಬೇಕಲ್ಲ, ಏನು ಮಾಡೋಂಗಿಲ್ಲ, ಮಾಡೋಣ. ಓಕೆ, ಲೇಜಿನೆಸ್ನೆಲ್ಲ ಬಿಟ್ಟಾಕಿ ಆ್ಯಕ್ಟಿವ್ ಆಗಿರ್ಬೇಕು ಅಲ್ವಾ. ಬನ್ನಿ. ಸೊ ಪಕೋಡ ಮಾಡೋದಕ್ಕೆಲ್ಲ ಹೆಚ್ಕೊಂಡಿದ್ದೀನಿ ನೋಡಿ. 1 ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ, ಒಬ್ಳಿಗೋಸ್ಕರ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಆನಿಯನ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಆ್ಯಂಡ್ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ, ಹಾಗೆ ಸ್ವಲ್ಪ ಉಪ್ಪು. ಸೊ ನೆಕ್ಸ್ಟ್ ಇವಾಗ ಸ್ವಲ್ಪ ಅಡುಗೆ ಸೋಡಾ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ. ಗೈಸ್, ನಮ್ಮ ಮನೇಲಿ ಸಾಸಿವೆಯಲ್ಲಿ ಕಾಯಿನ್ ಇಟ್ಟಿದ್ದಾರೆ ನೋಡಿ ನಮ್ಮಮ್ಮ. ನಿಮ್ಮ ಮನೇಲೂ ಇದೇ ರೀತಿ ಮಾಡ್ತಾರಾ ಹೇಳಿ. ಸೊ ಎಲ್ಲರ ಮನೆಗೂ ಮಾಡ್ತಾರೆ, ಬಟ್ ನಮ್ಮಮ್ಮ ಸ್ವಲ್ಪ ಜಾಸ್ತಿನೇ ಇಡ್ತಾರೆ ನೋಡಿ. ಇದು ಒಳಗೆಲ್ಲ ಇನ್ನೂ ಇದೆ ನೋಡಿ, ಇದರಲ್ಲೆಲ್ಲ ಇದೆ. ಜೀರಿಗೆದಲ್ಲೂ ಇಟ್ಟಿದ್ದಾರೆ. ಎಲ್ಲ ಸಾಸಿವೆ ಇಟ್ಟರೆ ನಮ್ಮಮ್ಮ ಜೀರಿಗೆಲ್ಲಿ ಇಡ್ತಾರೆ, ಏನೋ ಇಲ್ಲೆಲ್ಲೂ ಇಟ್ಟಿದ್ದಾರೆ. ಓಕೆ, ಇವಾಗ ವಾಟರ್ ಹಾಕೊಂಡು ಕಲ್ಸ್ಕೊಳ್ತೀನಿ. ರೆಡಿ. ಸೊ ಇವಾಗ ಫ್ರೈ ಮಾಡೋದಕ್ಕೆ ಬಾಣಲಿ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಸೊ ನೆಕ್ಸ್ಟ್ ಈ ಪಕೋಡ ಇಟ್ಟು ಅದ್ರಲ್ಲಿ ಹಾಕಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮ್ಮನೆ. ಟಿಶ್ಯೂ ಪೇಪರ್ ಹಾಕ್ತೀನಿ. ಇದು ರೋಲರ್, ಶೀಟ್ ಕೂಡ ಇತ್ತು, ಅದು ಖಾಲಿಯಾಗಿದೆ. ಸೊ ಇವಾಗ ಸದ್ಯಕ್ಕೆ ರೋಲರೇ ಇರೋದು, ರೋಲರ್ ಹಾಕ್ತೀನಿ. ರೋಲ್ ಟಿಶ್ಯೂ. ಇವತ್ತು ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದ್ದಾರೆ ನೋಡಿ. ಇವಾಗ ಹಾಕ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಗೊತ್ತಾ. ಸೊ ಇವತ್ತು ವಿಡಿಯೋ ಮಾಡ್ಕೊಡೋದಕ್ಕೆ ಯಾರೂ ಇಲ್ಲ ಗೈಸ್, ಹಾಗಾಗಿ ಇವತ್ತು ಸೆಲ್ಫ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ರೆಡಿ. ಸೊ ಇನ್ನು ಇಷ್ಟಿದೆ, ಇದಷ್ಟು ಹಾಕ್ತೀನಿ. ಇದೊಂದು ಸಲ ತೆಗೆದ್ರೆ ಮುಗೀತು ಪಕೋಡ. ಸೊ ಇದೊಂದು ಸಲ ಕರೆದ್ರೆ ಆಯ್ತು, ಬನ್ನಿ ತೋರಿಸ್ತೀನಿ. ಸೊ ಇದೊಂದು ಸಲ ಕರೆದ್ರೆ ಮುಗೀತು, ಇಷ್ಟೇ ಮಾಡ್ಕೊಡಿರೋದು.
ಇದೊಂದು ಸ್ವಲ್ಪ ಅದನ್ನ ಇದ್ರೊಳಗೆ ಹಾಕ್ಬಿಟ್ರೆ ಇನ್ನೊಂದು ಸ್ವಲ್ಪ ಆದರೆ ಆಯಿತು. ಅಷ್ಟೊಂದು ತಿನ್ನೋದಿಲ್ಲ ಗೈಸ್ ನಾನು. ಎಷ್ಟಾಗುತ್ತೆ ಪಕೋಡ ಆಯಿತು. ಚೆನ್ನಾಗಿತ್ತಾ? ನಮ್ಗೆ ಏನು ಇಷ್ಟನೋ ಆ ರೀತಿ ತಿನ್ನಬೇಕು. ನಮ್ಗೆ ಏನು ಇಷ್ಟನೋ ಅದನ್ನು ಸೆಲ್ಫಾಗಿ ಮಾಡ್ಕೊಂಡು ಚೆನ್ನಾಗಿ ತಿಂದು ಚೆನ್ನಾಗಿರ್ಬೇಕಷ್ಟೆ. ಏನೋ ವಾಯ್ಸ್ ಥರ ಕಿಚಿ ಕಿಚಿ ಅಂತಿದೆ. ಓಕೆ, ಈ ಬೇಸಿಗೆಗೆ ಬೇಕು ಅಂತ ಅನಿಸ್ತಾನೆ ಇಲ್ಲ, ಆದರೂ 1-2 ತಿನ್ಬೇಕಂತ ಅನಿಸಿತ್ತು. ಇಷ್ಟ ಆಯಿತು ಅಷ್ಟೆ. ಸೊ ಏನು ಬೇಕಾದ್ರೂ ನಾವು ಚೆನ್ನಾಗಿ ತಿಂದು ಚೆನ್ನಾಗಿರ್ಬೇಕಷ್ಟೇ ಗೈಸ್. ಏನಂತೀರ? ಬನ್ನಿ ಕುತ್ಕೊಂಡು ತಿನ್ನೋಣ. ಪಕೋಡಕ್ಕೆ ಯಾರಿಗೆಲ್ಲ ಸಾಸ್ ಹಾಕೊಂಡು ತಿನ್ನಬೇಕು ಅಂತ ಅನ್ಸುತ್ತೆ ಹೇಳಿ. ನನಗಂತೂ ಪಕೋಡಾಗೆ ಸಾಸ್ ಹಾಕೊಂಡು ತಿನ್ನೋದೇ ತುಂಬ ಇಷ್ಟ. ಸ್ವಲ್ಪ ಇದೆ, ಇದು ಜಾಸ್ತಿನೂ ಇಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಮ್ಯಾಗಿ ಮಾಡ್ಕೊಂಡು ತಿಂದು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಇದೆ ಅಷ್ಟೆ. ಓಕೆ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಈ ಸತಿ ಅಂತೂ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಚೂರು ಅಂದರೆ ಚೂರು ಉಪ್ಪು ಜಾಸ್ತಿ ಆಗಿದೆ. ನಮಗೆಲ್ಲ ಪ್ರೊಸೀಜರ್ ಗೊತ್ತು ಮಾಡೋದಕ್ಕೆ ಅಂದ್ರೂ ಏನಾದ್ರು ಒಂದು ಆಗಿರುತ್ತಲ್ವ, ಒಂದ್ಸಲ ಆಗುತ್ತೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ. ಒಂದು ಹೇಳ್ತೀನಿ, ಏನು ಬೇಕಾದರೂ ನಾವೇ ಖುಷಿಯಿಂದ ಮಾಡ್ಕೊಂಡು ತಿಂತೀವಲ್ಲ, ಆ ಖುಷಿ ಎಲ್ಲೂ ಸಿಗೋಕ್ಕಾಗಲ್ಲ. ನಮಗೋಸ್ಕರ ನಾವು ಬದುಕ್ತೀವಲ್ಲ, ಅದಕ್ಕಿಂತ ಬೆಸ್ಟ್ ಇನ್ನೇನೂ ಇಲ್ಲ. ಯಾವುದನ್ನು ತಲೆಗೆ ಹಾಕ್ಕೊಂಡ್ಲಾರ್ದೆ ಖುಷಿಯಿಂದ ಇರ್ತೀವಲ್ಲ, ಬೆಸ್ಟ್. ಅದರಲ್ಲೂ ಈ ರೀತಿ ನಮಗೇನು ಇಷ್ಟನೋ ಅದನ್ನು ಮಾಡಿಕೊಂಡು ಒಂದು ಇಷ್ಟ ಇರೋದು ಎಪಿಸೋಡು ಮೂವಿ ಟಿ ವಿಯಲ್ಲಿ ಹಾಕ್ಕೊಂಡು ನೋಡ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಎಲ್ಲೂ ಇಲ್ಲ ಗೈಸ್. ನಮ್ಮ ಹತ್ರನೇ ಇದೆ, ನಮ್ಮ ಜೊತೆನೇ ಇದೆ. ನಾವು ಅದನ್ನು ತಿಳ್ಕೋಬೇಕು, ಯಾವ ರೀತಿ ಬದುಕಬೇಕು, ಸ್ವರ್ಗದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು ನಮಗೆ ಜ್ಞಾನ ಇದ್ದು ನಾವು ಇರಬೇಕು. ಅಲ್ಲೇ ಇರೋದು ಸ್ವರ್ಗ, ಇಲ್ಲೇ ಇದೆ, ನಮ್ಮ ಸುತ್ತಮುತ್ತನೇ ಇದೆ. ನಾವು ಅದನ್ನು ಅನುಭವಿಸ್ಬೇಕು ಅಷ್ಟೆ. ಈ ರೀತಿ ನಮಗೇನು ಬೇಕೋ ಅದನ್ನು ಅಂದರೆ ಮಾಡ್ಕೊಂಡು ತಿನ್ನಬೇಕು, ನಮಗೋಸ್ಕರ ನಾವು ಬದುಕಬೇಕು ಅಷ್ಟೆ. ಮನೇಲಿ ಏನು ಬೆಳಿಗ್ಗೆಯಿಂದ ನನ್ನ ಪಾಲಿಸಿ ನಾನು ಹೇಳ್ತೀನಿ. ಸೊ ಮಾರ್ನಿಂಗ್ 6 o'clock ಎದ್ದೇಳಿದೆ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಬೇಗನೆ ಆಗಿದೆ. ಆ್ಯಕ್ಚುಲಿ 12 o'clock ತನಕ ನನಗೆ ಮನೆ ಕೆಲಸನೇ ಆಗೋಗುತ್ತೆ. ಅದು ಇದು ಗೊತ್ತಲ್ಲ, ಮನೆ ಕೆಲಸ, ಅಡುಗೆ, ಊಟಕ್ಕೆ ಇಡೋದು ಎಲ್ಲ ಆಗೋಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನನಗೆ 12 o'clock ಇಂದ 3 o'clock ತನಕ ನನಗೆ ಟೈಮ್ ಇರುತ್ತೆ. ಸೊ ನನಗೋಸ್ಕರ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಅದಿಷ್ಟು ಟೈಮ್ ಅಂತೇಳಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಸಮಯದಲ್ಲಿ ಏನಿದೆಯಲ್ಲ, ನನಗೋಸ್ಕರನೇ ನಾನು ಇರ್ತೀನಿ. ನನಗೇನಾದರೂ ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋದು ಅಥವಾ ನಂದು ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳೋದು, ಸೊ ನಂದು ಸಣ್ಣ ಪುಟ್ಟ ಏನು ಪರ್ಸ್ನಲ್ ಕೆಲಸ ಇದೆ, ಸೊ ಅದಷ್ಟು ಆ ಟೈಮಲ್ಲೇ ನಾನು ಮಾಡ್ಕೊಳೋದು. ಸೊ ಅದಾದ ನಂತರ 3 o'clock ಆದಮೇಲೆ ಮತ್ತೆ ಯಥಾಸ್ಥಿತಿ ಮನೆ ಕೆಲಸ ಇದ್ದೇ ಇರುತ್ತೆ. ಸೊ ನೈಟ್ ಊಟದ ಪ್ರಿಪ್ರೇಷನ್ ಅವು ಏನೇನೋ ಇರುತ್ತೆ ಅದು ಬಿಟ್ಬಿಡಿ. ನಾನೇನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ನಮಗೋಸ್ಕರ ಅಂತ ದಿನದಲ್ಲಿ ಒಂದು 2 ಇಂದ 3 hours ಇಟ್ಕೊಂಡ್ಲೇಬೇಕು. ಸೊ ಅವಾಗಷ್ಟೇ ನಾವು ಆ ದಿನ ಖುಷಿಯಿಂದ ಕಳಿಯೋಕ್ಕಾಗೋದು. ಏನಂತೀರ? ಸೊ ನನಗಂತೂ ಅಷ್ಟೇ, ಏನೇ ಕೆಲಸ ಇರಲಿ ಏನೇ ಇರಲಿ, ಮನೆಯವ್ರಿಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಏನೇ ಮಾಡಿದ್ರು ಸೊ ನನಗೋಸ್ಕರ ಅಂತ ನಾನು ಟೈಮ್ ಇಟ್ಕೊಂಡಿರ್ತೀನಿ ಅಲ್ವಾ. ಸಾಸ್ ಹಚ್ಕೊಂಡು ಈ ರೀತಿ ತಿಂದು ತುಂಬ ಚೆನ್ನಾಗಿ. ಜಾಸ್ತಿ ವರ್ಷದಲ್ಲಿ 2 ಸತಿನೂ ಹೋಗಲ್ಲ ಬೇಡಿ, ಹೋಗಲ್ಲ. ಸೊ ಏನೇ ಇರಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು. ಸೊ ಮನೇಲಿ ಮಾಡ್ಕೊಂಡು ತಿಂದ್ರೂ ಒಳ್ಳೆ ತಿನ್ನಬೇಕು, ಖುಷಿಯಿಂದ ತಿನ್ನಬೇಕು. ಆ್ಯಂಡ್ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ಜುಕ್ತನ ಮಾಡಬೇಡಿ, ನಿಜವಾಗ್ಲೂ ಮಾಡಬಾರ್ದು. ಯಾಕಂದರೆ ನಮಗೆ ವಯಸ್ಸಾಗುತ್ತಲ್ಲ, ಸೊ ವಯಸ್ಸಾದ ನಾವು ಯೋಚನೆ ಮಾಡ್ತೀವಂತೆ. ಅಂದರೆ ನಾವು ಯಾವ ರೀತಿ ಇವಾಗ ನಾವು ಈ ಏಜಲ್ಲಿ ಇದ್ದೀವಿ ಅಂದರೆ ಸ್ಕೂಲ್ ಡೇಸ್ ಹೇಗೆ ನೆನೆಸ್ಕೊತೀವಲ್ಲ, ಸ್ಕೂಲ್ ಡೇಸಲ್ಲಿ ನಾನು ಅದು ಮಾಡಿದೆ ಇದು ಮಾಡಲೇ ಇಲ್ಲ, ಕೆಲವೊಂದು ನಮಗೆ ಮಾಡೋಕ್ಕಾಗೇ ಇರಲ್ಲ. ಸೊ ಆ ಥರ. ಸೊ ವಯಸ್ಸಾದಮೇಲೆ ಕೂತ್ಕೊಂಡು ಈ ಏಜ್ ನೆನೆಸ್ಕೊಂಡ್ರೆ ಖುಷಿ ಪಡ್ಬೇಕು ನಾವು. ಓಕೆ, ನನಗೋಸ್ಕರ ನಾನು ತುಂಬ ಚೆನ್ನಾಗಿದ್ದೆ, ನನಗೇನೆಲ್ಲ ಆಸೆ ಇತ್ತು ಸೊ ಅದೆಲ್ಲ ಪೂರ್ತಿ ಮಾಡಿಕೊಂಡೆ. ಇವಾಗ
ನನಗೆ ಇವಾಗ ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಸೊ ಅದೆಲ್ಲ ಸದ್ಯಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಆಸೆ ಇರುತ್ತಲ್ಲ, ಅದನ್ನಾದ್ರೂ ನಾವು ಪೂರ್ತಿ ಮಾಡ್ಕೋಬೇಕಂತ. ಆಸೆಗೆ ಮಿತಿ ಇಲ್ಲ. ಸೊ ಇರೋದ್ರಲ್ಲಿ ಇರೋ ಆಸೆನ ಪೂರ್ತಿ ಮಾಡ್ಕೊಬೇಕಷ್ಟೆ. ಓಕೆ, ಇದು ತಿಂದ್ಬಿಟ್ಟು ಸಿಗ್ತೀನಿ. ಓಕೆ, ಇಲ್ಲಿ ನೋಡಿ, ಇವತ್ತು ಹೂವನ್ನೇ ಕಿತ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಎಲ್ಲ ಕಡೆ ಬಿಟ್ಟಿದೆ. ಒಂದು ಸ್ವಲ್ಪ ಕಿತ್ಕೊಂಡಿದ್ದಾರೆ, ಇನ್ನೂ ಸ್ವಲ್ಪ ಕಿತ್ಕೊಂಡೇ ಇಲ್ಲ. ಚೆನ್ನಾಗಿದೆ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇಷ್ಟೇ ಇರೋದು ಗಿಡ. ಇದು ಉದ್ದ ಆಗ್ತಾ 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 ಕಟ್ ಮಾಡ್ತೀವಿ. ಸೊ ಅದು ಮತ್ತೆ ಬರುತ್ತೆ. ಇನ್ನು ಈ ಕಡೆನೂ ಒಂದಿದೆ. ಇದು ಇನ್ನೂ ಬಿಟ್ಟಿಲ್ಲ, ಹೂವೇ ಬಿಟ್ಟಿಲ್ಲ ನೋಡಿ. ಇವಾಗ ಬಟ್ಟೆನೆಲ್ಲ ಜೋಡಿಸ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ನೋಡಿ ಎಷ್ಟು ಮೆಸ್ಸಿ ಅಂದರೆ ಅಷ್ಟು ಮೆಸ್ಸಿ ಆಗಿಬಿಟ್ಟಿದೆ ಇದು. ಸೊ ಬೇಗ ಎಲ್ಲ ಆಚೆ ಹೋಗ್ಬೇಕಂದ್ರೆ ಬೇಗನೆ ಸಿಗಲಿ, ಕಬೋರ್ಡೆಲ್ಲ ತೆಗಿಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲ. ಸೊ ಅದನ್ನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಭಾಳ ಥರ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಇದಿಷ್ಟು ಕುರ್ತಾ ಟಾಪ್ಸ್ ಇದಷ್ಟು ರಿಪೀಟ್ ಅವನೇ ಹಾಕ್ಕೊತಾ ಇರ್ತೀನಿ. ಏನಕ್ಕೆ ಅಂದರೆ ಬೇಗನೆ ಕೈ ಸಿಕ್ಬಿಡುತ್ತಲ್ವಾ. ಎಲ್ಲ ಬುಕ್ಸ್ ಇದೆ. ಸೊ ಇದೊಂದು ಬುಕ್ಕು ಥರ ಎಷ್ಟೊಂದು ಬುಕ್ಸ್ ಎಲ್ಲ ಇದೆ. ಮ್ಯಾನಿಫೆಸ್ಟೇಷನ್ ಬುಕ್ ಇದು. ಆ್ಯಂಡ್ ಈ ಬುಕ್ ಬಂದುಬಿಟ್ಟು ಹನುಮಾನ್ ಚಾಲೀಸ್ ಎಲ್ಲ ಬರೆದಿಟ್ಕೊಂಡಿರ್ತೀನಿ ಈ ಬುಕ್ಕಲ್ಲಿ. ಮತ್ತು ನನಗೇನಾದರೂ ಬೇಕು ಅಂತ ಹೇಳಿದರೆ ಈ ಬುಕ್ ತೆಗೆದುಬಿಟ್ರೆ ಫಟಾಫಟ ಅಂತೇಳಿ ಸಿಕ್ಕೋಗ್ಬಿಡ್ತದೆ. ಫುಲ್ ಹನುಮಾನ್ ಚಾಲೀಸ್ನ ಪ್ರತಿದಿನ ಹೇಳ್ತಾ ಬನ್ನಿ. ಪಾಸಿಟಿವ್ ವೈಬ್ಸ್ ನಿಮ್ದಾಗುತ್ತೆ. ಸೊ ಸ್ವಲ್ಪ ಅಷ್ಟೇ ಕ್ಲೀನ್ ಮಾಡೋಣ. ಸೊ ಅಷ್ಟೇ ಗೈಸ್, ಇವತ್ತು ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಿದ್ರೆ ಎಷ್ಟೋ ಸ್ವಲ್ಪ ಬೆಟರ್ ಇದಿಷ್ಟು ಕ್ಲೀನ್ ಮಾಡಿದ್ರೆ ಎಷ್ಟೋ ಬೆಟರ್ ಅಲ್ವಾ. ಸೊ ಅಷ್ಟೇ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಅಷ್ಟೇ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.